ಲೋ ನೀ ತೆಗಿಯ ಯಾಕೆ ಬರಾಗಿಲ್ಲ ಅಂದ್ಬಿಟ್ಟೆ ಓಕೆನಾ ನೋಡಿದ್ರೆ ನನಗೆ ಬರ್ತದೆ ಕೊಡ ಇಲ್ಲಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಇದು ಬೇರೆ ಲೊಕೇಶನಲ್ಲಿ ಏನು ಮಾಡ್ತೀನಿ ಅಂದರೆ ಮಲ್ನಾಡ್ ಸ್ಟೈಲ್ ಒಂದು ಮಣ್ಣಿನ ಚಿಕನ್ ಮಾಡ್ತೀನಿ. ಏನಿದು ಮಣ್ಣಿನ ಚಿಕನ್ ಅಂದರೆ ಮಡ್ ಚಿಕನ್, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿ ಯಾವ ಥರ ಮಾಡ್ತೀನಿ ಅಂತ. ನೀವಿನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ. ಆಲ್ರೆಡಿ ಮಾರ್ಕ್ ಹಾಕಿದ್ದೀನಿ, ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ. ಮಾರ್ಕ್ ಏನಕ್ಕೆ ಹಾಕೊಳ್ಳೋದು ಅಂದರೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡೀಲಿ ಅಂತ, ಬೇಗ ರೋಸ್ಟ್ ಆಗಿದೆ ಅಂತ. ಬಂಧುಗಳೇ, ಯಾರಾದರೂ ಒಳ್ಳೆ ಸಾಲ ಹತ್ರ ಯಾರಾದರೂ ಬಂದಾಗ ಪ್ಲಾಸ್ಟಿಕ್ ಏನು ಬಿಸಾಕೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ನೋಡಿ ತುಂಬ ಪ್ಲಾಸ್ಟಿಕ್ಗಳು ಈ ಥರ ಬಿಸಾಕಿರೋ ಮೇಲಿಂದ, ಆಲ್ರೆಡಿ ಬ್ರಿಡ್ಜಿಂದ. ಆ ಥರ ಯಾರು ಬಿಸಾಕೋಕ್ಕೆ ಹೋಗ್ಬೇಡಿ. ಹಂಗೇನಿದ್ರು ಡಸ್ಟ್ಬಿನಲ್ಲಿ ಬಿಸಾಕೊಳ್ಳಿ, ಇಲ್ಲ ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಚಿಕನ್ ಚೆನ್ನಾಗಿ ತೊಳೆದಾಯಿತು. ಇದಕ್ಕೆ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ಖಾರ ಪುಡಿ ಹಾಕೊಳ್ಳೋಣ, ಅರಿಶಿನ ಹಾಕೊಳ್ಳೋಣ, ಕರಿಮೆಣಸು ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ನಮಗೆ ಸ್ಪೈಸಿ ಜಾಸ್ತಿ ತಿಂತೀವಿ ಮಲ್ನಾಡ್ ಸೈಡಲ್ಲಿ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇಲ್ಲಾಂದರೆ ನೀವು ನಿಂಬೆಹಣ್ಣು ಕೂಡ ಹಾಕ್ಬೋದು, ಹುಳಿ ರಸನೂ ಹಾಕ್ಬೋದು, ಹುಳಿಸೆಹಣ್ಣು ರಸ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಫುಲ್ ತೆಳು ಮಾಡ್ಕೊಳ್ತೀನಿ. ಮಸಾಲೆ ಫುಲ್ ತೆಳುವಾಗಿರಲಿ ಆಯಿತಾ, ಜಾಸ್ತಿ ತಿಕ್ಕಾಗಿರೋದು ಬೇಡ. ಮಸಾಲೆಗಳೆಲ್ಲ ರೆಡಿಯಾಗಿದೆ. ಇವಾಗ ಚಿಕನ್ಗೆ ಅದನ್ನ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈ ಆದಮೇಲೆ ಒಂದು 30 ಮಿನಿಟ್ಸ್ ಆದರೂ ನಿಮಗೆ ಮ್ಯಾಗ್ನೇಟ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಟೈಮು. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕಲ್ಲ. ಮಸಾಲೆ ಹಿಡಿದ್ಮೇಲೆ ಸೌದೆಗಳೆಲ್ಲ ರೆಡಿ ಮಾಡ್ಕೊಂಡು ಇದನ್ನ ಬೇಯಿಸ್ತಾ ಇರೋದೆ, ತಿಂತಾ ಇರೋದೆ, ಒನ್ ಮೋರ್ ಅಂತ ಇರೋದೆ. ಮಸಾಲೆಗಳನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಈ ಗ್ಯಾಪ್ಸ್ ಎಲ್ಲ ಚೆನ್ನಾಗಿ ಮಸಾಲೆ ಇಡಬೇಕು, ಯಾಕಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಮಸಾಲೆ ಟೇಸ್ಟ್ ಸಿಗುತ್ತೆ. ನೀವೇನಾದರೂ ಹೊರಗಡೆ ಮಾಡ್ಕೊಳ್ಳೋದಾದರೆ ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾನು ನಾರ್ಮಲ್ ಖಾರ ಪುಡಿ ಯೂಸ್ ಮಾಡಿ ಇವತ್ತು. ಕಾಶ್ಮೀರಿ ಚಿಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ಮಸಾಲ ಮಾಡಿದ್ರು ಇವಾಗ ಮಾಡಿದ್ದೀನಲ್ಲ, ಈ ಮಸಾಲದಲ್ಲೂ ಒಳ್ಳೆ ಕಲರ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ ಮಾಡಿದಾಗ. ಆಮೇಲೆ ಓಕೆ ಬಂಧುಗಳೇ, ನಾವು ಇಲ್ಲಿ ಇದು ಅಲ್ಯೂಮಿನಿಯಂ ಫಾಯಿಲ್ ಪೇಪರು ಇದರಲ್ಲಿ ಹಾಕ್ಕೊಂಡು ಸುಟ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಇದಕ್ಕೆ ಬಾಳೆ ಎಲ್ಲ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇಲ್ಲೆಲ್ಲೂ ಸುತ್ತಮುತ್ತ ಬಾಳೆ ಗಿಡಗಳಿಲ್ಲ, ಹಂಗಾಗಿ ಮಣ್ಣೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಇನ್ನು ಐತ ಮೆತ್ಕೊಳ್ಳೋಣ. ಈ ಒಂದೊಂದು ಊರಲ್ಲಿ ಒಂದೊಂದು ಥರ ಮಣ್ಣು ಸಿಗುತ್ತೆ. ಒಂದೊಂದು ಊರಲ್ಲಿ ಕೆಂಪು ಮಣ್ಣು ಸಿಗುತ್ತೆ, ಒಂದೊಂದು ಊರಲ್ಲಿ ಬ್ಲ್ಯಾಕ್ ಮಣ್ಣು ಸಿಗುತ್ತೆ. ನಮ್ಮೂರಲ್ಲಿ ಸಿಗುತ್ತೆ ಒಳೆ ಸಾಲಲ್ಲಿ. ಇನ್ನು ಇದರಲ್ಲೇ ಮೆತ್ಕೊಳ್ಳೋದು. ಕೋಟಿಂಗ್ ಎಲ್ಲ ಕೊಟ್ಟಾಗಿದೆ, ಫುಲ್ ರೆಡಿಯಾಗಿದೆ.
ಇವಾಗ ಬೆಂಕಿ ಹಚ್ಕೊಳ್ಳೋಣ. ಬೆಂಕಿ ಹಚ್ಕೊಂಡು ಇದನ್ನ ಹಿಂಗೆ ಟಣ್ಣ ಅಂತ ಹೇಳೋದು. ಬೆಂಕಿ ಎಲ್ಲ ಕಚ್ಚಕ್ಕೆ ಶುರು ಮಾಡಿದ್ದೀನಿ. ಸ್ವಲ್ಪ ಬೆಂಕಿ ಎಲ್ಲ ಕಚ್ಚಲಿ, ಕೆಂಡ ಆಗಲಿ ಲೈಟಾಗಿ. ಅದ್ರ ಮೇಲೆ ಇನ್ನೊಂದ್ಸತಿ ಇಟ್ಟು ಆಮೇಲೆ ಇನ್ನೊಂದ್ಸತಿ ಸೌದೆಗಳೆಲ್ಲ ಹಾಕೊಳ್ಳೋಣ. ಓಕೆ ಬಂಧುಗಳೇ, ಇದನ್ನ ಇಟ್ಕೊಳ್ಳೋಣ ಬೆಂಕಿಯಲ್ಲಿ, ಕೆಂಡದಲ್ಲಿ. ಮಣ್ಣೆಲ್ಲ ಓಪನ್ ಆಗಿ ಬೀಳ್ತಿದೆ. ಆಲ್ಮೋಸ್ಟ್ ಇದು ನಿಮ್ಮ ಕೈಯಾಗಿ ಬಂದಿದೆ. ಇನ್ನು ಸ್ವಲ್ಪ ಕೆಂಡ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಎತ್ತಿಸಿ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ. ಇದನ್ನ ಮಣ್ಣೆಲ್ಲ ಬಿಡಿಸ್ಕೊಳ್ಳೋಣ. ವಾವ್, ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ, ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಮಸಾಲೆ ಪಕ್ಕ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ಒಂದ್ಸತಿ ಮನೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿದೆ. ಎಲ್ಲ ಔಟಿಂಗ್ ಎಲ್ಲ ಹೋದಾಗ, ಟ್ರಿಪ್ ಹೋದಾಗ, ಕ್ಯಾಂಪ್ ಮಾಡಿದಾಗ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೂಪರ್ ಆಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.